ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ ಅಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಗೆ ಒಂದು ಸ್ಟಡಿ ಪ್ಲಾನ್ ತಂದಿದ್ದೀನಿ. ಆಲ್ರೆಡಿ ನಾನು IBPS ಕ್ಲರ್ಕ್ದು ಫುಲ್ ಲೆಂತ್ ನೋಟಿಫಿಕೇಶನ್ನ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಅದ್ರ ಜೊತೆ ನಾನು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ LLPT ಬಗ್ಗೆ ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಷನ್ ಬಗ್ಗೆ ತುಂಬ ಜನ ಇನ್ನೂ ಡೌಟ್ಸ್ ಕೇಳ್ತಿದ್ದೀರಾ. ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಯಾರಿಗಿರಬೇಕು ಯಾರಿಗಿಲ್ಲ ಅಂದರೂ ನಡೆಯುತ್ತೆ ಅಂತ. ನಿಮಗಿಲ್ಲ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಏನಿದೆ, ಈಗಾಗಲೇ ತುಂಬ ಗ್ರೂಪ್ಸಲ್ಲಿ ತುಂಬ ಔಟ್ಸೈಡ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಅದರ್ ಸ್ಟೇಟ್ ಅವರು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆನೂ ನಾನು ಸಪ್ರೇಟಾಗಿ ವಿಡಿಯೋ ಬೇಕು ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ನಾನು ಅದಕ್ಕೂ ಕೂಡ ಒಂದು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ 60 ಡೇಸ್ಗೆ ನೀವು ಬಿಗಿನರ್ ಆಗಿರಲಿ ರಿಪೀಟರ್ ಆಗಿರಲಿ ಸಬ್ಜೆಕ್ಟ್ ವೈಸು ಯಾವ ಟಾಪಿಕ್ನ ನೀವು ಯಾವ ವೀಕಲ್ಲಿ ಕವರ್ ಮಾಡಬೇಕು, ಯಾವ ಟಾಪಿಕ್ ಫಸ್ಟ್ ಮಾಡಬೇಕು, ಯಾವುದು ನೆಕ್ಸ್ಟ್ ಮಾಡಬೇಕು, ಈ ಥರ ಟಾಪಿಕ್ ವೈಸ್ ನಾನು ವೀಕ್ಲಿ ಸ್ಟಡಿ ಪ್ಲಾನ್, ಇದು ಸ್ಟ್ರಾಟಜಿ ಅಲ್ಲ ಸ್ಟಡಿ ಪ್ಲಾನ್. ನೀವು ಇದನ್ನ ನಿಮ್ಮ ವೀಕ್ಲಿ ಟಾರ್ಗೆಟ್ಸ್ ಏನಿರುತ್ತೆ ಅದಕ್ಕೆ ಅಳವಡಿಸ್ಕೊಂಡು ನೀವು ಡೈಲಿ ಟಾರ್ಗೆಟ್ಸ್ನ ನೀವು ಮಾಡ್ಕೋಬೇಕು. ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ವೀಕಿಗೆ ಒಂದು ಇಷ್ಟು ಚಾಪ್ಟರ್ಸ್ ಕವರ್ ಮಾಡಬೇಕು ಆ ಥರ ಇಲ್ಲಿ ಹೇಳಿದರೆ, ನೀವು ಅದನ್ನು ಆ ವೀಕ್ ಫುಲ್ಲು 1 ವೀಕ್ ಲೈಕ್ ಸಂಡೇ ಅಂತ ತಗೊಂಡು ನೀವು ಸಂಡೇ ಅಂತ ಆ ವೀಕ್ ಪೂರಾ ಏನು ಓದಬೇಕು ಯಾವತ್ತೇನು ಓದಬೇಕು ಅಂತ ಅದನ್ನ ನೀವು ರೆಡಿ ಮಾಡ್ಕೋಬೇಕು. ಇಲ್ಲ ನಿಮಗೆ ಅದು ಬೇಕು ಅಂತ ಅಂದರೆ ಲೈಕ್ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಒಂದೊಂದು ಯಾವ ಸಬ್ಜೆಕ್ಟಿಗೆ ಬೇಕು ಅಂತ ಮೆನ್ಷನ್ ಮಾಡಿ ನಾನು ಸಬ್ಜೆಕ್ಟ್ ವೈಸ್ ಕೂಡ ಡೈಲಿ ಸ್ಟಡಿ ಪ್ಲಾನ್ ಕೂಡ ಮಾಡ್ಕೊಡ್ತೀನಿ ಅವಶ್ಯಕತೆ ಇದ್ದರೆ ನಿಮಗೆ. ಬಟ್ ಎಲ್ಲಾನು ನಾನೇ ಯಾರೋ ಹೇಳಿದ್ಕಿಂತ ನೀವಾಗೆ ಯಾವಾಗ ರಿಸರ್ಚ್ ಮಾಡಿಬಿಟ್ಟು ಅಳವಡಿಸ್ಕೋತೀರಾ, ನೀವೇ ನಿಮ್ಮ ಸ್ಟಡಿ ಪ್ಲಾನ್ ಅಥವಾ ಸ್ಟ್ರಾಟಜಿ ರೆಡಿ ಮಾಡ್ಕೋತೀರಾ, ಅವಾಗ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಇದು ಜಸ್ಟ್ ಇದನ್ನ ರೆಫರೆನ್ಸ್ ಆಗಿ ತಗೊಳ್ಳಿ, ಈ ಥರ ಮಾಡ್ಬೋದು ಈ ವೀಕಲ್ಲಿ ಇದು ಓದಬೇಕು ಅಂತ. ಇಲ್ಲ ನಿಮಗೆ ಫುಲ್ ಲೆಂತ್ ಸ್ಟ್ರಾಟಜಿ ಬೇಕು ಅಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ಟ್ರಾಟಜೀಸ್ ಫಾರ್ ಬ್ಯಾಂಕಿಂಗ್ ಇನ್ ಕನ್ನಡ ಅಂತ ಒಂದು ಪ್ಲೇಲಿಸ್ಟ್ ಇದೆ ಇದೇ ಯೂಟ್ಯೂಬ್ ಚಾನಲಲ್ಲಿ. ನೀವು ಆ ಪ್ಲೇಲಿಸ್ಟಲ್ಲಿ ಹೋದರೆ ನೇಮ್ ಬೇರೆ ಇರ್ಬೋದು, ಲೈಕ್ ಟೈಟಲ್ ನೇಮ್ SBI ಕ್ಲರ್ಕ್ ಸ್ಟ್ರಾಟಜಿ ಅಥವಾ IBPS PO ಸ್ಟ್ರಾಟಜಿ, ಕ್ವಾಂಟ್ ಸ್ಟ್ರಾಟಜಿ ಫಾರ್ SBI ಕ್ಲರ್ಕ್ ಆ ಥರ ಇರ್ಬೋದು. ಬಟ್ ಅದೇ ಸ್ಟ್ರಾಟಜಿ ಸೇಮ್ ಟು ಸೇಮ್ ಎಲ್ಲ ಎಕ್ಸಾಮ್ಗೂ ವರ್ಕ್ ಆಗುತ್ತೆ. ಅಲ್ಲಿಂದ ಅದೇ ಸೋರ್ಸು, ನಾನು ಯಾವ್ಯಾವ ಸೋರ್ಸ್ ಹೇಳಿದ್ದೀನಿ ಅದೆಲ್ಲ. ಮತ್ತೆ ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಸೇವ್ ಮಾಡ್ಕೊಂಡಿರೋ ಪ್ಲೇಲಿಸ್ಟ್ಗಳು ಎಕ್ಸಾಮ್ಗೆ ಅಂತ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿರುವಂಥ ಅಷ್ಟು ಪ್ಲೇಲಿಸ್ಟ್ಗಳದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಈ ವಿಡಿಯೋಗೆ ಬಂದರೆ ಮೇಯ್ನ್ ಆಗಿ, ಸೊ ಇದು ಸ್ಟಡಿ ಪ್ಲಾನ್. ನಾನು ಏನೇ ಸ್ಟಡಿ ಪ್ಲಾನ್ ಕೊಟ್ಟರು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ಅಳವಡಿಸ್ಕೋತೀರಾ, ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಡೈಲಿಲಿ, ಹೇಗೆ ನೀವು ಇದನ್ನ ಪೇಪರ್ ಮೇಲೆ ಲೈಕ್ ಬರೀ ಸ್ಕ್ರೀನಲ್ಲಿ ನೋಡೋದಲ್ಲ, ನೀವು ಪೇಪರ್ ಮೇಲೆ ಬರೆದುಕೊಂಡು ಸ್ಟಡಿ ಪ್ಲಾನ್ನ ನೀವು ಅದನ್ನು ಅಪ್ಲೈ ಮಾಡಬೇಕು, ಅವಾಗ ಮಾತ್ರ ಇದು ವರ್ಕೌಟ್ ಆಗೋದು. ಸೊ ಲೆಟ್ಸ್ ಮೂವ್ ಆನ್ ಟು ದಟ್ ಸ್ಟಡಿ ಪ್ಲಾನ್. ಸೊ ನಾನು ಆಗಲೇ ಹೇಳ್ದಂಗೆ ಇದೇನು ಬಹಳ ಸ್ಪೆಷಲ್ ಆಗೇನಿಲ್ಲ, ಮಿನಿಮಮ್ ಲೈಕ್ ಮಿನಿಮಲ್ ಸ್ಟ್ರಾಟಜಿ ಥರ ಇಷ್ಟನ್ನ ನೀವು ಮಾಡಬೇಕು ಅಂತ ಜಸ್ಟ್ ನೀವು ಗೋತ್ರವಾಗಿ ಈ PDF ನಾನು ಬೇಕಿದ್ರೆ ಟೆಲಿಗ್ರಾಮಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಯಾರ್ಯಾರಿಗೆ ಬೇಕೋ ಅವರಿಗೆ ಅವಶ್ಯಕತೆ ಇದ್ದವ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ಪಿನ್ ಕಮೆಂಟಲ್ಲೂ ಇರುತ್ತೆ. ಸೊ ಈಗ ನೋಡಿ, ನಾನಿದು 60 ಡೇಸ್ನ ಫಸ್ಟ್ 30 ಡೇಸ್, ನೆಕ್ಸ್ಟ್ 15 ಡೇಸ್, ನೆಕ್ಸ್ಟ್ 15 ಡೇಸ್, ಸೊ ಈ ಥರ 60 ಡೇಸ್ನ ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ಇದು ವೀಕ್ಲಿ ವೈಸ್. ಫಾರ್ ಎಕ್ಸಾಂಪಲ್ ನೀವು ನೋಡಿ ಕ್ವಾಂಟ್ಸ್ ಅಂತ ಬಂದರೆ ನೀವು ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ನಿಮ್ಮ ಮೈನ್ ಗೋಲ್ 2 ವೀಕ್ಸ್ ನಿಮಗೆ ಮೈನ್ ಗೋಲ್ ಏನು ಅಂದರೆ ಜಸ್ಟ್ ಇಷ್ಟೇ: ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಷನ್. ಇದಿಷ್ಟು ನೀವು ತರೋ ಆದರೆ IBPS ಕ್ಲರ್ಕಲ್ಲಿ 10 ಮಿನಿಮಮ್ 5 to 10 ರೇಂಜಲ್ಲಿ ಇಷ್ಟರಲ್ಲೇ ಕವರ್ ಆಗುತ್ತೆ. ಸೊ 2 ವೀಕ್ಸ್ ಇಸ್ ಮೋರ್ ದೆನ್ ಎನಫ್. ಫಸ್ಟ್ 3 ಅಥವಾ 4 ಡೇಸಲ್ಲಿ ನೀವು ಟೇಬಲ್, ಸ್ಕ್ವೇರ್ಸ್, ಕ್ಯೂಬ್ಸ್ ಅದೆಷ್ಟು ಕಲಿಬೇಕು ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ತುಂಬ ವಿಡಿಯೋಗಳಲ್ಲಿ. ಕ್ವಾಂಟ್ ಸ್ಟ್ರಾಟಜಿ ವಿಡಿಯೋ ನೋಡಿ, ಅದರಲ್ಲಿ ನಾನು ಫುಲ್ ಬ್ರೇಕ್ ಡೌನ್ ಆಗಿ ಹೇಳಿದ್ದೀನಿ ಯಾವ್ಯಾವ ಸಬ್ಜೆಕ್ಟು ಲೈಕ್ ಎಷ್ಟು ಸ್ಕ್ವೇರ್ ಕಲಿಬೇಕು, ಹೇಗೆ ಕಲಿಬೇಕು, ಕ್ಯೂಬ್ಸು ಮತ್ತು ಟ್ರಿಕ್ಸ್ ಯಾವ್ದು ಬೇಕು, ಕ್ವಾಡ್ರಾಟಿಕ್ ಇಕ್ವೇಷನ್ ಏನು, ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿಂದ ನೀವು ಬೇಕಿದ್ರೆ ರೆಫರೆನ್ಸ್ ತಗೋಬೋದು. ಸೊ ಇದಿಷ್ಟು 2 ವೀಕ್ಸಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನೀವು ಡೈಲಿ ಕ್ವಾಂಟ್ಸ್ಗೆ 1 ಅವರ್ ಕೊಟ್ಟರು ಈ 2 ವೀಕ್ಸ್, ನೆಕ್ಸ್ಟ್ ಅಪ್ಕಮಿಂಗ್ 2 ವೀಕ್ಸಲ್ಲಿ ಇಷ್ಟು ಸಿಂಪಲ್ ಅಂದರೆ ಸಿಂಪಲ್ ಟಾರ್ಗೆಟ್ಸ್: ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಷನ್ ಇಷ್ಟೇ. ಇದು ಕ್ವಾಂಟ್ಸಿಗೆ ಬಂದರೆ. ನೆಕ್ಸ್ಟು ಅದೇ ಸೇಮ್ ವೀಕ್ ಸೈಮಲ್ಟೇನಿಯಸ್ ಆಗಿ ರೀಸನಿಂಗ್ ಎಬಿಲಿಟಿ 2 ವೀಕ್ಸಲ್ಲಿ ನೀವು ಇನ್ಇಕ್ವಾಲಿಟಿ, ಸಿಲೋಗಿಸಮ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಸೆನ್ಸ್, ಸಿಂಪಲ್ ಟಾಪಿಕ್ಸ್ 4 ಚಾಪ್ಟರು, 2 ವಾರ, 14 ದಿನ ಅಂದರೆ 14 ಡೇಸಲ್ಲಿ ಜಸ್ಟ್ 4 ಟಾಪಿಕ್ಸ್ನ ತರೋವಾಗಿ ನೀವು ಪ್ರಿಪೇರ್ ಆಗಿ. ಇದಿಷ್ಟು ನಾನು ವೆಯ್ಟೇಜ್ ಬೇಸ್ ಮೇಲೆ ನಿಮಗೆ ಆರ್ಡರ್ ಕೊಟ್ಟಿದ್ದೀನಿ. ಮತ್ತು ಎಕ್ಸಾಮಲ್ಲಿ ನೀವು ಯಾವ ಕ್ವಶನ್ಸ್ನ ಫಸ್ಟ್ ಮಾಡಬೇಕು, ಇದು ಕ್ಲರಿಕಲ್ ಎಕ್ಸಾಮ್ ಆಗಿರೋದ್ರಿಂದ ಪ್ರಿಲಿಮ್ಸಲ್ಲಿ ವೆಯ್ಟೇಜ್ ಕೊಟ್ಟಿರ್ತಾರೆ ಈ ಟಾಪಿಕ್ಸ್ಗಳಿಗೆ. ಆ್ಯಂಡ್ ಈಸಿ ಟಾಪಿಕ್ಸು, ಸ್ಪೀಡ್ ಇರಬೇಕಷ್ಟೇ. ಸೊ ಅದಕ್ಕೆ ಟಾಪಿಕ್ ಈಸಿ ಇದ್ರೂ ನಾನು 2 ವೀಕ್ಸ್ ಇಟ್ಟಿದ್ದೀನಿ. 15 ಡೇಸಲ್ಲಿ ನೀವು ಆರಾಮಾಗೆ ಕ್ಲಾಸಸ್ ನೋಡಿ ನೀವು ಪ್ರಾಕ್ಟೀಸ್ನ ಮಾಡ್ಬೋದು. ಆ್ಯಂಡ್ ಪ್ರಾಕ್ಟೀಸ್ ಎಲ್ಲಿ ಮಾಡಬೇಕು ಮತ್ತು ಯಾವ ಆ್ಯಪು
ಕ್ವಿಝಲ್ಲಿ ಯಾರನ್ನ ರೆಫರೆನ್ಸ್ ಆಗಿ ಯಾರ ಹತ್ರ ಓದಬೇಕು ಅದೆಲ್ಲ ಸಪ್ರೇಟ್ ಸ್ಟ್ರಾಟಜಿ ವಿಡಿಯೋದಲ್ಲಿ ಇದೆ. ಇಲ್ಲ ನಿಮಗೆ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇದು 4 ಟಾಪಿಕ್. ಈ 4 ಟಾಪಿಕ್ನ ನೀವು ಮುಗಿಸಿದ್ರೆ ಮಿನಿಮಮ್ 10 ಮಾರ್ಕ್ಸ್ ಗ್ಯಾರಂಟಿ. ಇದೆರಡು 10 ಮಾರ್ಕ್ಸ್ ವಿತಿನ್ 2 ವೀಕ್ಸಲ್ಲಿ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಬಟ್ ಇದನ್ನು ನೀವು 2 ವೀಕ್ಸಲ್ಲಿ ಓದ್ಬಿಟ್ಟು ಮತ್ತೆ ಬಿಟ್ಬಿಡೋದಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಸಿಲೆಬಸ್ ಕವರ್ ಆಗೋದಕ್ಕೆ ಈ 2 ವೀಕ್ಸ್ ಸಿಂಪಲ್ ಟಾರ್ಗೆಟ್ಸ್. ಮತ್ತು ಇಂಗ್ಲೀಷಲ್ಲಿ ಬಂದರೆ 120 ರೂಲ್ಸ್ ಆ ಥರ ತುಂಬ ಜನ ಹೋಗ್ತಾರೆ. ಬಟ್ ಐ ಡೋಂಟ್ ನೋ 120 ರೂಲ್ಸ್ ಎಷ್ಟು ಯೂಸ್ ಆಗುತ್ತೆ ಅಂತ. ಬಟ್ ನಾನಿಲ್ಲಿ ಏನು ಮಾಡಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟು ನಿಮಗೆ ಬೇಕಾಗೋದು ಅಂತ ಅಂದರೆ ಟೆನ್ಸಸ್, ಸಬ್ಜೆಕ್ಟ್ ವರ್ಕ್ ಅಗ್ರಿಮೆಂಟ್, ಇದು ಎರಡು ಮತ್ತು ಆರ್ಸ್. ಇದಿಷ್ಟು ನೀವು ಇಂಗ್ಲೀಷಲ್ಲಿ ತರೋ ಆಗಿ ಪ್ರಿಪೇರ್ ಆದರೆ, ಇದೆರಡು ಗ್ರಾಮರ್ ಟಾಪಿಕ್ನ ನೀವು ತರೋ ಆಗಿ ಪ್ರಿಪೇರ್ ಆಗಿ ನೋಟ್ಸ್ ಮಾಡಿಕೊಂಡು ಓದಿದರೆ, ಪ್ರಾಕ್ಟೀಸ್ ಮಾಡಿದರೆ ಮೋರ್ ದೆನ್ ಎನಫ್ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಇಂಗ್ಲೀಷ್ ಇದನ್ನು ನೀವು ಸಬ್ಜೆಕ್ಟ್ ಥರ ಟ್ರೀಟ್ ಮಾಡಬಾರ್ದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಥರ ಟ್ರೀಟ್ ಮಾಡಿದರೆ ಖಂಡಿತವಾಗೂ ವರ್ಕ್ ಆಗೇ ಆಗುತ್ತೆ. ಸೊ ಆರ್ ಸಿ ಪ್ರಾಕ್ಟೀಸ್, ಟೆನ್ಸ್ ಮತ್ತು ಸಬ್ಜೆಕ್ಟ್ ವರ್ಕ್ ಇದನ್ನ 1 ವೀಕ್ ತಗೊಳ್ಳಿ. 1 ವೀಕಲ್ಲಿ ಎರಡು ಟಾಪಿಕ್, ಎರಡೇ ಇಂಗ್ಲೀಷ್ ಟಾಪಿಕ್ಕು. ನಿಮಿಷ ಒಂದ್ಸಲ ಮ್ಯಾಮ್ ವಿಡಿಯೋ ಇರುತ್ತೆ, ಯಾರ್ದಾದ್ರೂ ವಿಡಿಯೋ ತಗೊಳ್ಳಿ. ಬಟ್ ಇದೆರಡು ಟಾಪಿಕ್ನ ತರೋ ಪ್ರಿಪೇರ್ ಆಗಿ. ಎರಡು ಟಾಪಿಕ್ಕಿಗೆ ಏನು ಹಬ್ಬ ಅಂದರೆ 2 ಅವರ್ಸ್ ವಿಡಿಯೋ ನೋಡ್ತೀರಾ, 3 ಅವರ್ಸ್. 1 ವೀಕಲ್ಲಿ ಆರಾಮಾಗಿ ಇದೆರಡಕ್ಕೂ ನೋಟ್ಸ್ ಮಾಡಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಸೆಕ್ಷನಲ್ಲಾಗಿ ಪ್ರಾಕ್ಟೀಸ್ ಮಾಡಿ, ಅದೇ ಟಾಪಿಕ್ ಮೇಲೆ MCQಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು 2 ವೀಕ್ಸಲ್ಲಿ. ಅದಾದಮೇಲೆ ಆರ್ ಸಿ ಪ್ರಾಕ್ಟೀಸ್. ಸೊ ಡೈಲಿ ಮಿನಿಮಮ್ ಟಾರ್ಗೆಟ್ಸ್ ಅಂತ ಇರುತ್ತೆ. ಏನೇನು ಸ್ಕ್ವೇರ್ಸ್, ಕ್ಯೂಬ್ಸ್, ಟೇಬಲ್ಸ್ ಬರೆಯೋದು, RC 1 ಪ್ರಾಕ್ಟೀಸ್ ಮಾಡೋದು, ಪಜಲ್ 1 ಪ್ರಾಕ್ಟೀಸ್ ಮಾಡೋದು, DA 1 ಪ್ರಾಕ್ಟೀಸ್ ಮಾಡೋದು. ಅದ್ರ ಜೊತೆ RC ಅಲ್ಲೇ ಕವರ್ ಆಗೋಗುತ್ತೆ. ಸೊ ಈ RC ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು? ನೀವು ಯಾವ್ದಾರ ಬುಕ್ ತಗೊಳ್ಳಿ, ಇಂಗ್ಲೀಷ್ ಬುಕ್ ತಗೊಳ್ಳಿ, ನಾವೆಲ್ಸ್ ತಗೊಳ್ಳಿ, ಇಲ್ಲ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬುಕ್ ತಗೊಳ್ಳಿ, PU, ಡಿಗ್ರಿ ಯಾವುದೋ ಒಂದು ಇಂಗ್ಲೀಷ್ ಬುಕ್ ತಗೊಂಡು ಓದಬೇಕು. RC ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ನೀವು ಅದು ಓದಿರೋದನ್ನ ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೋತಿದ್ದೀರಾ ಅದೇನೆ RC. ಸೊ RC ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್. ಇದಿಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 35 to 40 ಮಾರ್ಕ್ಸ್ ಅಲ್ಲೇ 100ಗೆ ಹೇಳ್ತಿರೋದು. 30 ಮಾರ್ಕ್ಸ್ ಫಿಕ್ಸ್. 30 ಮಾರ್ಕ್ಸ್ಗೆ ಇಷ್ಟರಲ್ಲಿ ಕ್ವಶನ್ ಬಂದೇ ಬರುತ್ತೆ. ಯಾರು ಏನೋ ಟಾಪಿಕಲ್ಲೇ ನಿಮಗೆ ಇಂಗ್ಲೀಷಲ್ಲಿ 10 ಮಾರ್ಕ್ಸ್ ಬಂದೋಗುತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್, ಮೋರ್ ವೆಯ್ಟೇಜ್ ಇರೋದು ಫಸ್ಟ್ ಕವರ್ ಮಾಡಬೇಕಾಗಿರೋದು. ಈಗ 3rd ವೀಕ್ ಮತ್ತು 4th ವೀಕಿಗೆ ಬರೋಣ. 3rd ವೀಕ್ 4th ವೀಕಲ್ಲಿ ನಾವು ಈಗ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡೋಣ. ಡಿಫಿಕಲ್ಟಿ ಲೆವೆಲ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ ಅರ್ಥಮೆಟಿಕಲ್ ಇಂಟ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಇಷ್ಟು ಟಾಪಿಕ್ಸ್ ಏನಿದೆ ಫಸ್ಟ್ ಅರ್ಥಮೆಟಿಕ್ ಕ್ವಾಂಟ್ಸಲ್ಲಿ ಇದಿಷ್ಟು ಮಿನಿಮಮ್ ಇಷ್ಟು ಮುಗಿಸಿದ್ರೆ ನೀವು ಪ್ರಿಲಿಮ್ಸ್ ಅಂತೂ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಇಷ್ಟು ಟಾಪಿಕ್ಸ್ನ ತರೋ ಆಗಿ ಮುಗಿಸಿದ್ರೆ. ಪರ್ಸೆಂಟೇಜ್, ರೇಷಿಯೋ ಪ್ರಪೋರ್ಷನ್, ಆವರೇಜ್, DAಗೆ ನೀವು 1 ವೀಕ್ ಸಪ್ರೇಟ್ ಕೊಡಿ. DA 1 ವೀಕ್ ಫುಲ್ DAನೇ ಪ್ರಾಕ್ಟೀಸ್ ಮಾಡಿ. ಈ 3 ಟಾಪಿಕ್ಕಿಗೆ 1 ವೀಕ್ ಕೊಡಿ. ಒಂದು ಚಾಪ್ಟರ್ನ 2 ಡೇಸ್ ಓದಿ, 2 ಡೇಸ್ ಓದಬೇಕು. ಮತ್ತೆ 3rd ಚಾಪ್ಟರ್ ಸ್ಟಾರ್ಟ್ ಮಾಡ್ತೀರಾ. ರೇಷಿಯೋ ಪ್ರಪೋರ್ಷನ್ ಸ್ಟಾರ್ಟ್ ಮಾಡಿದರೆ ಈ ಫಸ್ಟ್ ಚಾಪ್ಟರ್ ಪರ್ಸೆಂಟೇಜ್ನ ಬಿಟ್ಬಿಡೋದಲ್ಲ, ಅದರದ್ದು ಅಟ್ಲೀಸ್ಟ್ 5 ಕ್ವಶನ್ ಸಾಲ್ವ್ ಮಾಡಬೇಕಾಡೆ. ಇಲ್ಲ ಅಂದರೆ ಕಂಟಿನ್ಯೂಟಿ ಮರ್ತೋಗ್ಬಿಡುತ್ತೆ. ನೀವು ಈ ಫಸ್ಟ್ ವೀಕ್ ಮಾಡಿರೋದು ಸೆಕೆಂಡ್ ವೀಕಲ್ಲಿ ನೆನಪೇ ಇರಲ್ಲ, ಅಥವಾ 3rd ವೀಕಲ್ಲಿ ನೆನಪೇ ಇರಲ್ಲ. ಸೊ ಈ ಟಾಪಿಕ್ ಕವರ್ ಆಯಿತು, ನೆಕ್ಸ್ಟ್ ಟಾಪಿಕ್ ಮೂವ್ ಆನ್ ಆದ್ರಿ ಅಂತ ಅಂದರೆ ಆ ಪ್ರೀವಿಯಸ್ ಟಾಪಿಕ್ದು ಅಟ್ಲೀಸ್ಟ್ ಕಾನ್ಸೆಪ್ಟ್ ರಿವೈಸ್ ಮಾಡೋದಕ್ಕೆ 5 ಕ್ವಶನ್ಸ್ ಸಾಲ್ವ್ ಮಾಡಬೇಕು. ಹಾರ್ಡ್ಲಿ 10 ಮಿನಿಟ್ಸ್ ಆಗುತ್ತೆ. ಓನ್ಲಿ 15 ಮಿನಿಟ್ಸ್ 5 ಕ್ವಶನ್ಸ್ಗೆ. ಇನ್ನು ಉಳಿದಿರೋ 45 ಮಿನಿಟ್ಸ್ನ ನೀವು ಈ ನ್ಯೂ ಟಾಪಿಕ್ಗೆ ಕೊಡ್ಬೋದು. ಸೊ ಈ ಥರ ನಿಮಗೆ ಕಾನ್ಸೆಪ್ಟು ಕ್ಲಾರಿಟಿನೂ ಇರುತ್ತೆ, ಪ್ರಾಕ್ಟೀಸು ಬಿಟ್ಟು ಹೋಗಲ್ಲ. ಅಂಡ್ ಆಡಾಗ್ತಾ ಹೋಗ್ಬೇಕು. ಯಾಕೆ ಅಂತಂದ್ರೆ ಈಗ ಪರ್ಸೆಂಟೇಜ್ ಮುಗೀತು, ರೇಷಿಯೋ ಪ್ರಪೋರ್ಷನ್ ಮುಗೀತು, ನೆಕ್ಸ್ಟ್ ಆವರೇಜ್ ಚಾಪ್ಟರಿಗೆ ಹೋದ್ರಿ ಅಂತ ಅಂದ್ರೆ ಈ ಪರ್ಸೆಂಟೇಜ್ ರೇಷಿಯೋ 2ರಿಂದ 7 to 8 ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಅವಾಗ ಅದು ಕಂಟಿನ್ಯೂಟಿ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಪೀಡ್ ಮೇಲೆಲ್ಲ ಕಾನ್ಸೆಪ್ಟ್ ಕ್ಲಾರಿಟಿ ಮೇಲೆ ಫೋಕಸ್ ಮಾಡಿ. ಅದಾದ್ಮೇಲೆ ಸ್ಪೀಡ್ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ 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 ಸ್ಪೀಡ್ ಬರುತ್ತೆ. ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಸ್ಪೀಡ್ ಅದಾಗೆ ಬರುತ್ತೆ. ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ಬಂದ್ರೆ ಆಲ್ಫಾ ನ್ಯೂಮರಿಕ್ ಸೀರೀಸ್ ವೆರಿ ಇಂಪಾರ್ಟೆಂಟ್. ಕೋಡಿಂಗ್, ಡಿಕೋಡಿಂಗ್, ಬಾಕ್ಸ್, ಪಜಲ್ಸ್ ಬೇಸಿಕಲಿ ಪಜಲ್ಸ್. ಸೊ ಆಲ್ಫಾ ನ್ಯೂಮರಿಕ್ ಮತ್ತೆ ಕೋಡಿಂಗ್, ಡಿಕೋಡಿಂಗ್ ಹಾರ್ಡ್ಲಿ 3 ಡೇಸ್ ಸಾಕು. ಆಲ್ಫಾ ನ್ಯೂಮರಿಕ್ ಸೀರೀಸಲ್ಲಿ ನಿಮಗೆ ಎ ಅಪೋಸಿಟ್ ಏನು ಬರುತ್ತೆ, ಎಗೆ Z, ಬಿಗೆ Y, ಆ ಥರ SK T. ಸೊ ಈ ಥರ ಏನೇನಿದೆ ಆಪೋಸಿಟ್ ವರ್ಡ್ಸ್, ಮತ್ತೆ ಆಲ್ಫಾಸ್ ಈಗ M13, N14 ಅಂಡ್ T20, D4, E5 ಆ ಥರ ಯಾವ್ಯಾವ ಆಲ್ಫಾ ನಂಬರು ಯಾವ್ಯಾವುದಕ್ಕೆ ಸಿಗುತ್ತೆ ಅಂತ ಅಂದರೆ ನಂಬರು ಆಲ್ಫಾ. ಸೊ ಇದನ್ನ ಆಲ್ಫಾ ನ್ಯೂಮರಿಕ್ ನೀವು ಕಲ್ತ್ಬಿಟ್ರೆ ಈಸಿ ಆಗೋಗುತ್ತೆ. ಒಂದ್ಸಲ ಕಲ್ತ್ರೆ ಮುಗೀತು. ನೀವು ಬೇಕಾದ್ರೆ ಏನಾದರೂ ಟ್ರಿಕ್ ಯೂಸ್ ಮಾಡ್ಬೋದು. ಕೋಡಿಂಗ್, ಡಿಕೋಡಿಂಗ್ ಇದು ಸಿಂಪಲ್ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಒಂದು ಕ್ಲಾಸ್ ಎನಫ್, ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಕ್ಲಾಸ್ ಕೇಳಿದ್ಮೇಲೆ. ಇದು ಎರಡಕ್ಕೂ 1 ವೀಕ್ ಕೊಡಿ. ನೆಕ್ಸ್ಟ್ ವೀಕ್ ಫುಲ್ಲು ಪಜಲ್ಸ್. 1 ವೀಕ್ ಫುಲ್ ಪಜಲ್ಸ್ ಕಾನ್ಸೆಪ್ಟ್ನ ಕ್ಲಾಸಸ್ನ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಂಗ್ಲೀಷಿಗೆ ಬಂದರೆ ಕ್ಲೋಸ್ ಟೆಸ್ಟ್ ಇರುತ್ತೆ, ಎರರ್ ಡಿಟೆಕ್ಷನ್, ಇದೆಲ್ಲ ನೀವು ಕ್ಲಾಸಸ್ನ ಕೇಳ್ಬೋದು. ಕ್ಲಾಸಸ್ ನಿಮಿಷ ಒಂದ್ಸಲ ಮೇಡಮಲ್ಲಿ. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಕ್ವಶನ್ಸ್ಗೆ ಹೋಗ್ಬಿಟ್ಟು ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಕ್ಲಾರಿಟಿಗೋಸ್ಕರ ಒಂದೊಂದು ಕ್ಲಾಸ್ ಕೇಳಿ. ಒಂದೊಂದು ಕ್ಲಾಸ್ ಹಾರ್ಡ್ಲಿ 1 hour 2 hour ಇರುತ್ತೆ ಅಷ್ಟೇ. ಸೊ ಅಲ್ಲಿಗೆ ಇದೆಲ್ಲ ಸೇರಿ ನಿಮಗೆ ಆಲ್ಮೋಸ್ಟ್
ಟಾಪಿಕ್ ಮೇನ್ ಇಂಪಾರ್ಟೆಂಟ್ ಏನು ಸಬ್ಜೆಕ್ಟ್ ನೀವು ಕವರ್ ಮಾಡಬೇಕು ಅಂದರೆ ಈ 4 ವೀಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗೋಯ್ತು. ನೆಕ್ಸ್ಟ್ 5th ವೀಕ್, ಈ 5th ವೀಕಲ್ಲಿ ಏನಿದೆ 31 to 45 ಡೇಸ್, 15 ಡೇಸ್ ಇದಿಷ್ಟು ನಿಮ್ಮ ಮೇನ್ ಫೋಕಸ್ ಇರಬೇಕು. ಯಾವುದು ಅಂತಂದರೆ ಡೈಲಿ ಪಜಲ್ಸ್. ಅಲ್ಲಿ ಅದಷ್ಟೇ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು, ಮೇನ್ಸಿಗೆ ಕಟ್ ಆಫ್ ಕ್ಲಿಯರ್ ಆಗಬೇಕು ಅಂತಂದರೆ ನಾನು ಅಲ್ಲಿ ಮೇಲೆ 30 ಡೇಸ್ಗೆ ಏನೇನು ಟಾಪಿಕ್ ಹೇಳಿದ್ದೀನಿ ಅದಷ್ಟು ಕವರ್ ಮಾಡಿದರೆ 100% ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ 31 to 45 ಡೇಸ್ ಏನು 15 ಡೇಸ್ ಇದೆ, ಕಂಪ್ಲೀಟಾಗಿ ನೀವು ಇದಕ್ಕೆ ಡಿವೋಷನಲ್ ಆಗಿ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಪಜಲ್ಸ್ 3 to 4 ಡಿಫ್ರೆಂಟ್ ಪಜಲ್ಸ್, ಒಂದೇ ಟೈಪ್ ಅಲ್ಲ, ಲೀನಿಯರ್, ಸರ್ಕ್ಯುಲರ್, ಸ್ಕ್ವೇರ್, ಮಂತ್, ಯಾವ್ದು ಸಿಗುತ್ತೆ, ಯಾವ ಟೈಪ್ ಸಿಗುತ್ತೆ ಅದೆಲ್ಲ 3 to 4 ಈಚ್ ಒನ್ ಇನ್ ಈಚ್. ಫಾರ್ ಎಕ್ಸಾಂಪಲ್ ನೀವು 3 ಟೈಪ್ಸ್ ತಗೊಳ್ಳಿ. ಇವತ್ತು 3 ಟೈಪ್ಸ್ ತಗೊಂಡ್ರೆ ಲೀನಿಯರ್, ಸರ್ಕ್ಯುಲರ್, ಸ್ಕ್ವೇರ್, ಈ 3 ಅಥವಾ 4, 3 9, ಸೊ 9 ಪಜಲ್ಸ್ ಪ್ರಿಲಿಮ್ಸ್ ಲೆವೆಲ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. 1 hour ತಗೊಳ್ಳಿ, ಫಸ್ಟ್ 1 hour ತಗೋತೀರ, ನೆಕ್ಸ್ಟ್ ನಿಮಗೆಲ್ಲ 1.5 2 ಮಿನಿಟ್ಸ್ಗೆಲ್ಲ ಒಂದೊಂದು ಪಜಲ್ ಸಾಲ್ವ್ ಆಗೋಗುತ್ತೆ. ಸೊ 9 ಪಜಲ್ಸ್ ಅಂದರೆ ಹಾರ್ಡ್ಲಿ 30 ಮಿನಿಟ್ಸ್ ಅಲ್ಲಿ ಮುಗ್ದೋಗ್ಬಿಡುತ್ತೆ ಪಜಲ್. ನೀವು ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಟೈಮ್ ಹಿಡಿಯುತ್ತೆ, ನನಗೂ ಸ್ಟಾರ್ಟಿಂಗ್ 1 hour ಆ ಥರ ಎಲ್ಲ ಆಗೋದು, ಬರ್ತಾ ಟೈಮ್ ಕಮ್ಮಿ ಆಗುತ್ತೆ. ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಈ ಥರ ಫೋಕಸ್ ಆನ್ ಮಿನಿಮೈಸಿಂಗ್ ಕೇಸಸ್ ಕ್ವಿಕ್ಲಿ, ಯಾವ್ಯಾವುದನ್ನ ಕ್ವಿಕ್ಕಾಗಿ ಕವರ್ ಮಾಡೋದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಮ್ಯಾಥ್ಸಿಗೆ ಬಂದರೆ ಅರ್ಥಮೆಟಿಕಲ್ಲಿ ನಾನು ಆಗಲೇ 4% ಆವರೇಜ್ ಮತ್ತು ಇನ್ನೊಂದು ರೇಷಿಯೋ ಪ್ರಪೋರ್ಷನ್, ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಅದೊಂಥರ ಬೇಸಿಕ್ ಫೌಂಡೇಶನ್ ಇದ್ದಂಗೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ಥ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 2 ಕಾಂಪೌಂಡ್ ಇಂಟ್ರೆಸ್ಟಲ್ಲಿ, ಈಗ 100 ರೂಪೀಸ್ಗೆ 10% ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಅಂದರೆ 100ಗೆ 10 ರೂಪೀಸ್, ಆ 10ಗೆ ಮತ್ತೆ 10% ಅಂದರೆ 1 ರೂಪಿ, 11 ರೂಪೀಸ್. ಇದನ್ನು ಅಟ್ಲೀಸ್ಟ್ ಈ ಥರ ಕಾಮನ್ ಸೆನ್ಸಲ್ಲಿ ಸಾಲ್ವ್ ಮಾಡಿದ್ರು ಆ ಲೆವೆಲ್ಗೆ ಬರೋದು ಪ್ರಿಲಿಮ್ಸಲ್ಲಿ. ಸೊ ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ವೆರಿ ಈಸಿ ಕಾನ್ಸೆಪ್ಟ್ಸ್. ಇದೆರಡೂ ನೀವು ಕವರ್ ಮಾಡ್ಬೋದು. ಕಾಂಪೌಂಡ್ ಇಂಟ್ರೆಸ್ಟ್ ಫುಲ್ಲು ಡೀಪಾಗಿ ಓದಲಿಲ್ಲ ಅಂದರೂ ನಾನು ಹೇಳಿದ್ನಲ್ಲ ಅಷ್ಟನ್ನು ತಿಳ್ಕೊಳ್ಳಿ ಅಷ್ಟೇ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ 2 ಸಲ ಇಂಟ್ರೆಸ್ಟ್ ಆಗುತ್ತೆ, ಸಿಂಪಲ್. ಈಗ 10% ಕಾಂಪೌಂಡ್ ಇಂಟ್ರೆಸ್ಟ್ ಆಗಿದೆ ಅಂತ ಅಂದರೆ 10%ನ 100ಗೆ 10% 10 ರೂಪೀಸ್, ಮತ್ತೆ ಆ 10ಗೆ ಮತ್ತೆ 10% 1 ರೂಪೀಸ್, ಸೊ 11 ರೂಪೀಸ್ ಟೋಟಲ್ ಇಂಟ್ರೆಸ್ಟ್. ಇದಿಷ್ಟು ನಿಮಗೆ ಫುಲ್ ಡಿಫಿಕಲ್ಟ್ ಇದ್ದಿದ್ರೆ ಸಿಂಪಲ್ ಇಂಟ್ರೆಸ್ಟ್ ನಾರ್ಮಲ್ ಆಗಿ ನಿಮ್ಮ ಪೇರೆಂಟ್ಸ್ನ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಆರಾಮಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ ನಿಮಗೆ. ಟೈಮ್, ವರ್ಕ್, ಸ್ಪೀಡ್ ಡಿಸ್ಟೆನ್ಸ್ ಸೈನ್ಸ್ ಅವರಿಗಂತೂ ತುಂಬ ಈಸಿ ಆಗಬೇಕಿದು ಇದು ಕಾನ್ಸೆಪ್ಟು. ಸ್ಪೀಡ್, ಟೈಮ್ ಇರೋದೇ ಒಂದು ಫಾರ್ಮುಲಾ, ಅದರಲ್ಲೇ ಆಟ ಆಡೋದು. ಬಟ್ ಇಷ್ಟನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ 15 ಡೇಸಲ್ಲಿ. ಅದ್ರ ಜೊತೆ ಇದನ್ನ ಮರಿಲೇಬಾರ್ದು, ಮಸ್ಟ್ ಆ್ಯಂಡ್ ಶುಡ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. 30 ಮಿನಿಟ್ಸ್ ಸ್ಪೀಡ್ ಪ್ರಾಕ್ಟೀಸ್. ರೇಷಿಯೋ 1% ಕನ್ವರ್ಷನ್ಸ್, ನಾನು ಅದನ್ನು ವಿಡಿಯೋದಲ್ಲಿ ಆಲ್ರೆಡಿ ಮ್ಯಾಥ್ಸ್ ಸಪ್ರೇಟಾಗಿ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಕ್ವೇರ್ಸ್ ಇಲ್ಲಿ 1 to 50 ಅಂತಿದೆ, ನೀವು 30 ಈಸ್ ಮೋರ್ ದ್ಯಾನ್ ಎನಫ್. ಕ್ಯೂಬ್ಸ್ ಕೂಡ 20ವರೆಗೂ ಮೋರ್ ದ್ಯಾನ್ ಎನಫ್. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ 1 to 50, ನನಗೆ ಸ್ಕ್ವೇರ್ಸು 1 to 50 ತರೋಗಿ ಬಂದುಬಿಟ್ಟಿತ್ತು. ಯಾಕೆಂದರೆ ಸ್ವಲ್ಪ ಟ್ರಿಕ್ ಇದೆ, 25 ಮೇಲೆ ಟ್ರಿಕ್ ಇದೆ, 30 ಮೇಲೆ ಟ್ರಿಕ್ ಇದೆ, 40 ಮೇಲೆ ಟ್ರಿಕ್ಸ್ ಇದೆ. ನಾನು ಟ್ರಿಕ್ಸ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಕೂಡ ಮಾಡಾಗಿದೆ. ಸೊ 1 to 30 ನೀವು ಕಲಿಬೇಕು. ಅದ್ರ ಮೇಲೆ ಎಲ್ಲ ನಿಮಗೆ ಆರಾಮಾಗಿ ಒಂದೇನು 3-4 ಸೆಕೆಂಡ್ಸಲ್ಲಿ ನೀವು ಸ್ಕ್ವೇರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಥರ ಟ್ರಿಕ್ ಕೂಡ ಇದೆ ಆನ್ಲೈನಲ್ಲಿ, ನನ್ನ ಈ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಿಷ್ಟು ಡೈಲಿ ಸ್ಪೀಡ್ ರೀಲ್, ಇದರಿಂದ ನಿಮ್ಮ ಸ್ಪೀಡ್ ಕೂಡ ಇರುತ್ತೆ. ಈ ಪಜಲ್ಸಿಂದ ನಿಮಗೆ ಪಜಲ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಆಗಲೇ ಹೇಳಿದಂಗೆ ಈ ಟಾಪಿಕ್ಸ್ನ ಬಿಡಬಾರ್ದು. ಈ 15 ಡೇಸಲ್ಲೂ ಕೂಡ 30 ಮಿನಿಟ್ಸ್ ಈಚ್ ಸಬ್ಜೆಕ್ಟ್, ರೀಸನಿಂಗ್, ಕ್ವಾಂಟ್, ಇಂಗ್ಲೀಷಲ್ಲಿ ಈ ಫಸ್ಟ್ 15 ಡೇಸ್ ಓದಿರ್ತೀರಲ್ಲ ಇದಿಷ್ಟನ್ನ 30 ಮಿನಿಟ್ಸ್ ಆ 15 ಡೇಸಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಿಮಗೆ ಕ್ಲಿಯರ್ ಆಗೋದು ಎಕ್ಸಾಮು. ನೆಕ್ಸ್ಟ್ 15 ಡೇಸ್ ಲೈಕ್ ಎಕ್ಸಾಮ್ ಹತ್ರ ಬರ್ತಿದೆ, ನೆಕ್ಸ್ಟ್ 15 ಡೇಸ್ ಆವಾಗ ಡೈಲಿ ಒಂದು ಮಾಕ್ ಹಾಕಿ. ಆಲ್ರೆಡಿ 1-2 ರೂಲ್ಸ್ ಅಂತ ನಾನು ಓನಾಗಿ ಮಾಡ್ಕೊಂಡಿರೋದು. ಸೊ ಇದರಲ್ಲಿ 1 ಮಾಕ್ ಹಾಕಬೇಕು, ಅದನ್ನು ಅನಲೈಸ್ ಮಾಡಬೇಕು. 2 hour ಫಾರ್ ಟಾರ್ಗೆಟ್ ಪ್ರಾಕ್ಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಯಾವ್ದಾರ ಒಂದು ಟಾಪಿಕ್ ತೊಗೊಳ್ಳಿ, 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ರೀಸನಿಂಗ್ ಒಂದು ಟಾಪಿಕ್ ತೊಗೊಳ್ಳಿ, 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಇಂಗ್ಲೀಷ್ಗೆ 1 hour ಕೊಡಿ. ಎಡಿಟೋರಿಯಲ್ ಓದ್ತೀರಾ ಓದಿ, ಇಲ್ಲ ಸೆಕ್ಷನಲ್ಲಿ ಮಾಕ್ ಹಾಕ್ತೀರಾ ಹಾಕಿ. ಬೆಸ್ಟ್ ಅಂತ ಅಂದರೆ ನೀವು ಅಡ್ಡ 24/7 ಡೈಲಿ ಕ್ವಿಝಸ್, ಅಟ್ಲೀಸ್ಟ್ ಒಂದು 10 to 15 ಡೈಲಿ ಕ್ವಿಝಸ್ ಅಟೆಂಡ್ ಮಾಡಿ. ಅದರಲ್ಲಿ ನಿಮಗೆ ಪ್ರಿಲಿಮ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ಸಿಗುತ್ತೆ. ಇಲ್ಲ ನಿಮಗೆ ಸಬ್ಜೆಕ್ಟ್ ವೈಸ್ ಕೂಡ ಅಲ್ಲಿ ಅವೈಲೇಬಲ್ ಇದೆ, ಫ್ರೀಯಾಗಿ ಡೈಲಿ ಕ್ವಿಝಸ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಲೆವೆಲಲ್ಲೇ ಇರುತ್ತೆ ಆ್ಯಂಡ್ ಆ್ಯಕ್ಚುಯಲ್ ಎಕ್ಸಾಮ್ ಲೆವೆಲಲ್ಲಿ ಇರುತ್ತೆ. ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ನೀವು ಮಾಡಿದರೆ ನಿಮ್ಮ ಸಬ್ಜೆಕ್ಟ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ವೀಕ್ಲಿ ಹೇಳಿದ್ದೀನಿ ಏನೇನು ಪ್ರಾಕ್ಟೀಸ್ ಮಾಡಬೇಕು ಅಂತ, ಇದೇ ಆರ್ಡರ್ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಫಸ್ಟ್ ಯಾವುದು ವೇಟೇಜ್ ಜಾಸ್ತಿ ಇದೆ ನಿಮಗೆ, ಎಲ್ಲಿ
ಈ ಈ ಸ್ಟ್ರಾಟಜಿ ಮಾತ್ರ ಅಲ್ಲ, ಎಕ್ಸಾಮ್ ಹಾಲಲ್ಲೂ ಕೂಡ ಈ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಆರ್ಡರ್ ವೈಸ್ ಕೊಟ್ಟಿದ್ದೀನಲ್ಲ, ಫಸ್ಟ್ ಇದು, ಸೆಕೆಂಡ್, ಇದೇ ಆರ್ಡರಲ್ಲಿ ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ನಿಮಗೆ ಜಾಸ್ತಿ ಸ್ಕೋರ್ ಆಗುತ್ತೆ. ನೀವು ಯಾವ ಕ್ವಶನ್ನ ಸಾಲ್ವ್ ಮಾಡಿ ಸ್ಕೋರ್ ಮಾಡಿದ್ದೀರಾ ಅಂತ ಕೇಳಲ್ಲ, ಟೋಟಲ್ ನಿಮಗೆ ಎಷ್ಟು ಸ್ಕೋರ್ ಆಗಿದೆ ಅದು ಮಾತ್ರ ಇಂಪಾರ್ಟೆಂಟ್ ಆಗೋದ್ರಿಂದ. ಸೊ ಇದನ್ನು ನೀವು ಫಾಲೋ ಮಾಡಿ. ಈ PDF ನಾನು ಶೇರ್ ಮಾಡ್ತೀನಿ. ಸಬ್ಜೆಕ್ಟ್ ವೈಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.